ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದರೆ ಬೆಡ್ನಷ್ಟೇ. ಸೊ ನಾನು ವೆಕೇಷನಿಂದ ಬಂದಾಗಿಂದ ಎಷ್ಟು ವ್ಲಾಗ್ಸ್ ಮಾಡಿದ್ದೀನಿ ಅಂತ ಕೌಂಟ್ ಮಾಡಿದ್ರೆ ಇದು 3ನೇದು ಅಂತ ಹೇಳ್ಬೋದು. ಸೊ ಆಲ್ರೆಡಿ 2 ವಿಡಿಯೋ ನಾನು ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಆ ವಿಡಿಯೋಸಿನ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ವೆಕೇಷನಿಂದ ಬಂದ ತಕ್ಷಣ ಫಸ್ಟ್ ವ್ಲಾಗ್ ಹಿಂಗಾಯಿತು ನನಗೆ. ಅದಾದಮೇಲೆ ನಾನು ವೆಕೇಷನಿಂದ ಏನೇನು ತೊಗೊಂಡು ಬಂದೆ ಅದು ಕೂಡ ಆಲ್ರೆಡಿ ವ್ಲಾಗ್ ಮಾಡಿದ್ದೀನಿ ನಾನು. ಸೊ ಅದೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ಇವಾಗ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೆ. ಬ್ರೇಕ್ಫಾಸ್ಟಿಂದ ಏನು ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಇವತ್ತು ಲಂಚಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಲಂಚಿಗೆ ಚಿಕನ್ ಮಾಡೋಣ ಅಂತ. ತುಂಬ ಜನ ಕೇಳ್ತಾ ಇರ್ತೀರ, ರಮ್ಯಾ ಏನು ಜಾಸ್ತಿ ಚಿಕನ್ ಮಾಡ್ತಿರ್ತೀರ ಮನೇಲಿ ಅಂತ. ಹಂಗೇನಲ್ಲ, ನಂಗೆ ಗೊತ್ತಿಲ್ಲ. ನಾನು ವ್ಲಾಗ್ಸ್ ಮಾಡಿದಾಗೆಲ್ಲ ನಾನ್ ವೆಜ್ ಮಾಡ್ತೀನಿ ನಾನು. ಅದು ಹೆಂಗೆ ಅಂತ ಗೊತ್ತಿಲ್ಲ. ಆಮೇಲೆ ಏನು ಗೊತ್ತಾ, ಸ್ವಲ್ಪ ಜನ ರಮ್ಯಾ ನಿಮ್ಮದು ನೈಟ್ ವೇರ್ಸ್ ಚೆನ್ನಾಗಿರುತ್ತೆ, ಎಲ್ಲಿ ತೊಗೋತೀರ ಲಿಂಕ್ ಹಾಕಿ ಅಂತ. ಲಿಂಕ್ ಇದ್ದಾಗ ನಾನು ಖಂಡಿತ ಹಾಕ್ತೀನಿ. ಲಿಂಕ್ ಇಲ್ಲದೆ ಶಾಪ್ಗಳಲ್ಲಿ ತೊಗೊಂಡಿದ್ದಾಗ ನನಗೆ ಹಾಕೋಕ್ಕಾಗಲ್ಲ. ಸೊ ಇದೆಲ್ಲ ನಾನು M&S ಅಲ್ಲಿ ತೊಗೊಂಡಿದ್ದು. ಇದಾಯಿತು, ರುಬ್ತಾ ಇದ್ದೀನಿ. ಜಿಯನ್ಗೆ ಚಿಕನ್ದು ಗ್ರೀನ್ ಕರಿ ಚಾಪ್ಸ್ ನಾವೇನು ಹೇಳ್ತೀವಿ ಅದಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಅದನ್ನೇ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಚಪಾತಿನೇ ಬೇಕು ಅವನಿಗೆ. ರೈಸು ಅಥವಾ ಮುದ್ದೆ ಮಾಡಿಬಿಟ್ರೆ ರಗಳೆ ಮಾಡ್ತಾನೆ. ಸೊ ಮುದ್ದೆ ನೈಟ್ ಮಾಡ್ಕೋತೀನಿ ನನಗೆ ಚಂದ್ರಿಗೆ. ಸೊ ಇವಾಗ ಚಪಾತಿನೇ ಮಾಡ್ತೀನಿ. ಸೊ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡಿದಾಯ್ತು. ಕ್ಯಾಮ್ರಾದ ಬ್ಯಾಟ್ರಿ ಖಾಲಿ ಆಗ್ತಿದೆ. ಸೊ ಬ್ಯಾಟ್ರಿ ಚೇಂಜ್ ಮಾಡ್ತೀನಿ. ಚಂದು ಬಂದು ಚಿಕನ್ ತಂದು ಕೊಟ್ಮೇಲೆ ಸೊ ಮಾಡೋದಷ್ಟೇ. ಜೇನು ಕರ್ಕೊಂಡು ಬರೋಕ್ಕೆ ಹೋದಾಗ ಆವಾಗಲೇ ತರ್ತಾರೆ ಅನಿಸುತ್ತೆ. ಸೊ ಚಂದು ಜಿಯನ್ನ ಸ್ಕೂಲಿಂದ ಕರ್ಕೊಂಡ್ಬರ್ಬೇಕಾದ್ರೆ ಚಿಕನ್ ತೊಗೊಂಡು ಬಂದು ಮಾಡ್ತಾ ಇದ್ದೀನಿ ಇವಾಗ. ಸೊ ನನಗೇನಂದರೆ ಚಿಕನ್ಗೆ ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ರೆ ಇಷ್ಟ ಆಗುತ್ತೆ. ಚಿಕನ್ಗಾಗಲಿ ಮಟನ್ ಕರಿಗಾಗಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಮಾಡ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಬಿರಿಯಾನಿಗೂ ಕೂಡ ಹಾಕ್ತೀನಿ ನಾನು. ಅದೇನೋ ಗೊತ್ತಿಲ್ಲ, ಅದ್ರದ್ದು ಅರೋಮಾ ಆಗ್ಬೋದು, ಒಂಥರ ನಾನ್ ವೆಜ್ ಜೊತೆಗೆ ಚೆನ್ನಾಗಿರುತ್ತೆ. ಸೊ ಈ ವ್ಲಾಗಲ್ಲಿ ನಾನು ಟ್ರಿಪ್ಗೆ ಹೇಗೆ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳ್ತೀನಿ. ಹಾಗೆ ತುಂಬ ಜನ ಎಷ್ಟು ಖರ್ಚಾಯಿತು ಅಂತ ಕೇಳ್ತಿದ್ದೀರಾ. ಎಷ್ಟು ಖರ್ಚಾಯಿತು ಅಂತ ಯಾಕೆಂದರೆ ಹೇಳೋಕ್ಕಾಗಲ್ಲ. ತುಂಬ ಲಾಂಗ್ ಟೈಮ್ ಹೋಗಿದೆ. ಇವಾಗ ಒಂದು 4 ಡೇಸ್ ಹೋದರೆ 5 ಡೇಸ್ ಹೋದರೆ ಅಥವಾ ಒಂದು ಪ್ಯಾಕೇಜ್ ತೊಗೊಂಡು ಹೋದರೆ ನಾವು ಎಷ್ಟು ಖರ್ಚಾಯಿತು ಎಕ್ಸಾಕ್ಟಾಗಿ ಅಂತ ಹೇಳ್ಬೋದು. ಬಟ್ ಈ ಥರ ಹೋದಾಗ ಹೇಳೋದಕ್ಕೆ ಕಷ್ಟ. ಬಟ್ ನಾನು ಫ್ಲೈಟ್ಸು ಹೋಟೆಲ್ಸ್ದು ಅಟ್ಲೀಸ್ಟ್ ಹೇಳ್ಬೋದು. ಸೊ ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಬಿಟ್ಟರೆ ಫುಡ್ ಆಗಿರ್ಬೋದು. ಯಾಕೆಂದರೆ ಫುಡ್ ಒಂದೊಂದು ಕಡೆ ಜಾಸ್ತಿ ತಿಂತಾಯಿದ್ವಿ, ಒಂದೊಂದು ಕಡೆ ಕಡಿಮೆ ತಿಂತಾಯಿದ್ವಿ, ಮಧ್ಯ ಬರ್ಡೇ ಅದು ಇದು ಅಂತೆಲ್ಲ. ಸೊ ಅದು ಹೇಳೋಕ್ಕಾಗಲ್ಲ. ಶಾಪಿಂಗು ಅಷ್ಟೇ, ಒಂದೊಂದು ಕಡೆ ಶಾಪಿಂಗ್ದು ಅದು ಇದು ತೊಗೊಂಡ್ಬಿಡ್ತಾ ಇದ್ವಿ. ಸೊ ಟ್ರಾವೆಲ್ ಮಾಡಬೇಕಾದ್ರೆ ಶಾಪಿಂಗ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅದನ್ನು ಎಕ್ಸಾಕ್ಟಾಗಿ ಹೇಳೋಕ್ಕೆ ಬರೋಲ್ಲ. ನಾನು ಅವಾಗಲೇ ಹೇಳಿದಾಗೆ ಪ್ಯಾಕೇಜಲ್ಲಿ ಹೋದರೆ ನಿಮಗೆ ಒಂದು ಇದು ಸಿಗುತ್ತೆ. ಮತ್ತು ಒಂದು 4-5 ಡೇಸ್ ಹೋದಾಗಲೂ ಕೂಡ ಹೇಳ್ಬಿಡ್ಬೋದು. ಈ ಥರ ಎಲ್ಲ ಹೋದಾಗ ಸ್ವಲ್ಪ ಕಷ್ಟನೇ. ಬಟ್ ಫ್ಲೈಟು ಮತ್ತು ಸ್ಟೇಜ್ ನಾನು ಸ್ವಲ್ಪ ಬುಕ್ ಮಾಡಿದಾಗ ಇತ್ತಲ್ಲ ಅದು ಹೇಳ್ಬೋದು. ಮತ್ತು ಟ್ರೈನ್ ಮಧ್ಯ ಒಂದೊಂದು ಟ್ರೈನ್ ತೊಗೊಂಡಿದ್ದು ಆ ಥರದ್ದು ಹೇಳ್ಬೋದು ಅಷ್ಟೇ. ಒಳಗಡೆ ಮತ್ತೆ ನಾವು ಕ್ಯಾಬ್ ತೊಗೊಂಡಿದ್ದು ಅದೆಲ್ಲ ಅಷ್ಟು ಹೇಳೋಕ್ಕಾಗಲ್ಲ. ಒಂದೊಂದ್ಸರಿ ಕ್ಯಾಬ್ ಜಾಸ್ತಿ ಇರ್ತಾಯಿತ್ತು, ಒಂದೊಂದ್ಸರಿ ಕಡಿಮೆ ಇರ್ತಾಯಿತ್ತು. ಬೇಬಿ ಆಲ್ರೆಡಿ ಬಂದ್ಬಿಟ್ಟು ಕುತ್ಕೊಂಡು ತಲೆ ಮಾಡ್ತಿದ್ದಾನೆ.
ಊಟ ಮಾಡ್ತಾ ಇದ್ದೀವಿ. ಕೆಲವರು ಕೆಳಗಡೆ ಕುತ್ಕೊಂಡು ಊಟ ಮಾಡಿದಾಗ ಕೆಲವ್ರು ಬಂದಿದ್ವಿ, ಮಾಡಿದೆ ಚಿನಿಮ. ಅವ್ನು ಚಿಕನ್ ಅಂದರೆ ಇಷ್ಟ. ಕೆಳಗಡೆ ಕಂಫರ್ಟಬಲ್, ನಮ್ಮ ಕೆಳಗಡೆನೇ ಕಂಫರ್ಟಬಲ್ ಆಗಿರುತ್ತೆ. ಸೊ ಇವತ್ತು ಸುಮ್ಮನೆ ಒಂದೊಂದು ದಿನ ಮಧ್ಯೆ ಈ ಥರ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಿಂತೀವಿ. ಇಲ್ಲ ಅಂದರೆ ಆಲ್ಮೋಸ್ಟ್ ನಾವು ಕೆಳಗಡೆ ಕುತ್ಕೊಂಡೇ ಊಟ ಮಾಡೋದು. ಫ್ರೆಂಡ್ಸ್, ಏನಂದರೆ ಲಂಚೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾನು ನೀಲ್ ಪಾಲಿಶ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಸೊ ನನಗೆ ನೀಲ್ ಪಾಲಿಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ಬೋದು. ಅದಕ್ಕೆ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ನಾನು ನಾಯ್ಕಾಲಿ ಮತ್ತು H&M ಅಲ್ಲಿ ಹಿಂಗೆಲ್ಲ ಕಡೆ ತೊಗೊಂಡಿದ್ದೀನಿ. ಒಂದು ಕಡೆ ಅಂತ ಏನು ಹೇಳೋಕ್ಕೆ ಬರೋಲ್ಲ. ನೀಲ್ ಪಾಲಿಶ್ಗಳು ಲಿಂಕ್ಸ್ ಹಾಕಿ ಅಂತ ಕೇಳ್ತಿರ್ತೀರ, ಅದರಿಂದ ಎಲ್ಲ ಕಡೆ ತೊಗೋತಾ ಇರೋದ್ರಿಂದ ಲಿಂಕ್ಸ್ಗಳಿಲ್ಲ. ಹಾಗೆ ನೇಲ್ ಪಾಲಿಶ್ ಇವತ್ತು ಬ್ಲೂ ಕಲರ್ ಹಾಕ್ಕೊಳ್ಳೋಣ ಅಂತ ಎಷ್ಟೊಂದು ದಿನ ಆದಮೇಲೆ ಬ್ಲೂ ಕಲರ್ ಹಾಕ್ಕೊಂಡೆ. ಅದಾದಮೇಲೆ ಮತ್ತೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಆಮೇಲೆ ಈವ್ನಿಂಗ್ ಟೀ ಕೂಡ ನಾನು ಪ್ರಿಪೇರ್ ಮಾಡಿದೆ. ಈವ್ನಿಂಗ್ ಟೀ ಮಾಡಿಬಿಟ್ಟು ಜಿಯಾನ್ ಇನ್ನೂ ಮಲಗಿದ್ದ ಅವತ್ತು, ಎದ್ದಿರಲಿಲ್ಲ. ಸೊ ನಾನು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ನಿಂತ್ಕೊಂಡು, ಮಳೆ ಬರೋಂಗಿತ್ತು, ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸ್ವಲ್ಪ ಹೊತ್ತು ನಿಂತ್ಕೊಂಡು ಟೀ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡಿದೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಒಂದು ನಿಮಿಷ ಕ್ಲೋಸ್ ಮಾಡೋಣ ವಾಶ್ರೂಮ್. ಈಗ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಈವ್ನಿಂಗ್ ಆಯ್ತಾ ಬತ್ತು, ಜುಂಬಾಗೆ ಹೋಗಬೇಕು, ರೆಡಿ ಆಗಬೇಕು. ಅಷ್ಟರಲ್ಲಿ ಅಂದರೆ ಬಟ್ಟೆಗಳಿನ್ನೂ ಮುಗಿತಾನೇ ಇಲ್ಲ. ಅಂದರೆ ಒಂದು ವಾರ ಇನ್ನೂ ಬಟ್ಟೆಗಳ ಕತೆ ಮುಗಿತಾನೇ ಇಲ್ಲ ಅಪ್ಪ. ಸೊ ನಾನು ಫುಲ್ ಇವತ್ತು ಕುತ್ಕೊಂಡು ಮಾತಾಡೋಣ. ಎಷ್ಟಾಯಿತು ಅಂತ ಹೇಳೋದಕ್ಕಿಂತ ಹಿಂಗೆ ಬುಕ್ ಮಾಡಿದ್ವಿ ಅದ್ರ ಬಗ್ಗೆ ಜಾಸ್ತಿ ನಾನು ಕಾನ್ಸಂಟ್ರೇಟ್ ಮಾಡಿ ಹೇಳ್ತೀನಿ. ಯಾಕೆಂದರೆ ಅದೇ ಮೇನ್ ಬೇಕಾಗಿರೋದು. ಜಿಯೋದು ಯೂನಿಫಾರ್ಮು ಲಾಸ್ಟ್ ಟೈಮ್ ತೊಗೊಂಡಿದ್ವಾ, ಲಾಸ್ಟ್ ಇಯರು, ಅದು ಆಲ್ರೆಡಿ ಚಿಕ್ಕದಾಗ್ಬಿಟ್ಟಿದೆ. ಇವಾಗ ಆಲ್ರೆಡಿ ಮತ್ತೆ ಹೊಸ ತೊಗೋಬೇಕಾಯ್ತು. ಮತ್ತು ಕೆಲವರು ಥೈರಾಯ್ಡ್ ಬಗ್ಗೆ ಹೇಳಿ, ರಮ್ಯಾ ಥೈರಾಯ್ಡ್ ಬಗ್ಗೆ ಹೇಳಿ ಅಂತ. ಥೈರಾಯ್ಡ್ ಮಾಮೂಲಿ ನನಗೆ ಇವಾಗಿನ ಟ್ರಿಪ್ಪಿಗೆ ಬಂದಮೇಲೆ ನಾನು ಟೆಸ್ಟ್ ಮಾಡಿಸಿಲ್ಲ. ಸೊ ಬಟ್ ನನಗೆ ಯಾವಾಗಲೂ ತುಂಬ ಜಾಸ್ತಿ ಇರಲ್ಲ, ಕಡಿಮೆನೇ ಇರುತ್ತೆ. ಅದಕ್ಕೆ 25 ಟ್ಯಾಬ್ಲೆಟ್ಸ್ನ ತೊಗೊತಾನೆ ಇರ್ತೀನಿ. ಒಂದ್ಸರಿ ನಿಲ್ಲಿಸಿ ಟ್ರೈ ಮಾಡಿದ್ದೆ ಕೂಡ, ಬಟ್ ಆಮೇಲೆ ಡಾಕ್ಟರ್ ಹೇಳಿದ್ರು ಇಲ್ಲ ಅದು ಹಂಗಾಗಲ್ಲ, ತೊಗೋಬೇಕಾಗತ್ತೆ ಅಂತ. ಸೊ ಅದರಿಂದ ತೊಗೋತೀನಿ. ಸೊ ಇದು ಸ್ವಲ್ಪ ಹಂಗೆ ನೀಟಾಗಿ ಅರೇಂಜ್ ಮಾಡ್ತೀನಿ. ಎಲ್ಲ ಏನಂದರೆ ಅರ್ಜೆಂಟಲ್ಲಿ ಎಲ್ಲ ಅಳ್ಕೊಂಡಿದೆ. ಇದೆಲ್ಲ ಒಂದು ಬರ್ಡೇ ಗಿಫ್ಟ್ಸ್ ಓಪನ್ ಮಾಡದೇ ಇರೋದು. ಓಪನ್ ಮಾಡಿರೋದು ಆಲ್ರೆಡಿ ಯೂಸ್ ಮಾಡ್ತಿದ್ದಾನೆ. ಸೂಪರ್ ಹೀರೋಸ್ ಎಲ್ಲ ಅವಾಗಲೇ ಓಪನ್ ಮಾಡಿಬಿಟ್ಟ ಕೊಟ್ಟಿದ್ದೀನಿ. ಇದೆಲ್ಲ ಒಂದಷ್ಟು ಓಕೆ ಓಪನ್ ಮಾಡದೇ ಇರೋದು. ಆಲ್ಮೋಸ್ಟ್ ಸ್ಟೋರಿ ಬುಕ್ಸ್ ಎಲ್ಲ ತೊಗೊಂಡಿದ್ದೆ, ಅದೆಲ್ಲ ಕೇಳ್ಕೊಂಡು ಆಗಲೇ ಆಗ್ಬಿಡಿದೆ. ಛೋಟಾ ಭೀಮ್ ಮಲ್ಟಿ ಕಲರ್ ಕಲರಿಂಗ್. ಓಕೆ, ಸ್ವಲ್ಪ ಪರವಾಗಿಲ್ಲ, ಇವಾಗ ನೀಟಾಗಿದೆ. ಅವಾಗ ಹೆಂಗಂಗೂ ಆಗಿತ್ತು, ಇನ್ನೂ ಸ್ವಲ್ಪ ನೀಟಾಗಿ ಮಾಡಬೇಕು. ಸ್ಟೋರೇಜ್ ಎಕ್ಸ್ಟ್ರಾ ಬೇಕು ಅವನಿಗೆ. ಒಂದ್ಸರಿ ಎಲ್ಲಾದರೂ ಹೋಗಿ ಎಲ್ಲ ತೊಗೊಂಡು ಬರಬೇಕು. ಫ್ರೆಂಡ್ಸ್, ಸುಲ್ವಿಜಿಯನ್ ರೀಮಲ್ಲೇ ಕುತ್ಕೊಂಡು ಮಾತಾಡೋಣ. ನಾನು ಮಾತಾಡೋದೇ ಹಿಂಗೆ ಸ್ವಲ್ಪ ಜಾಸ್ತಿನ ಕೈಯಲ್ಲಿ ಆಡಿಸ್ತೀನಿ, ಬಾಯಲ್ಲಿ ಆಡಿಸ್ತೀನಿ. ಸೊ ನಾನು ಫಸ್ಟಿಂದ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ. ಸೊ ನಾನು ನಾರ್ಮಲಾಗಿ ಮಾತಾಡೋದೇ ಹಿಂಗೆ ಒಂದು ಕಡೆ ನಿಂತ್ಕೊಂಡು ಮಾತಾಡೋಲ್ಲ. ಸೊ ನನ್ನನ್ನು ನೋಡಿರೋರಿಗೆ ಗೊತ್ತಿರುತ್ತೆ. ಇವನ್ ನಾನು ಕಾಲೇಜ್ ಟೈಮಲ್ಲಿ ಹೋಗ್ಬೇಕಾದ್ರೂ
ಅವರೆಲ್ಲ ಹಂಗೆ ಹೇಳ್ತಿರು ಒಂದು ಕಡೆ ನಿಂತ್ಕೊಂಡು ಮಾತಾಡು ಅಂತ. ಸೊ ನನಗೆ ಅದು ಅಭ್ಯಾಸ ಇಲ್ಲ. ನಂಗೆ ಫಸ್ಟಿಂದ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಅವ್ರು ಹೇಳ್ತಾರೆ, ಬಟ್ ಮತ್ತೆ ಕೆಲವರು ಗೊತ್ತಿಲ್ಲ ಅವ್ರಿಗೇನು ಪ್ರಾಬ್ಲಮ್ ಅಂತ. ಸೊ ಬಂದು ಕಮೆಂಟ್ ಹಾಕ್ತಾನೆ ಇರ್ತಾರೆ. ಇಷ್ಟ ಇಲ್ಲ ಅಂದರೆ ನೋಡಬೇಡಿ ಅಲ್ವಾ. ಸೊ ಯಾಕೆ ನೆಗೆಟಿವ್ ಕಮೆಂಟ್ ಹಾಕಬೇಕು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಏನಂದರೆ, ತುಂಬ ಜನ ಕೇಳ್ತಾ ಇದ್ದೀರಿ ರಮ್ಯಾ ಹೇಗೆ ಬುಕ್ ಮಾಡಿದ್ರಿ, ಯಾವ ಥರ ಅಂತೆಲ್ಲ. ಫ್ರೆಂಡ್ಸ್ ಏನಂದರೆ, ನಾವು ಆಲ್ಮೋಸ್ಟು ನಾನು ಮೊದಲೇ ಹೇಳಿದಾಗೆ ತುಂಬ ಪ್ಲ್ಯಾನ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 2 ಇಯರ್ಸಿಂದನೂ ಪ್ಲ್ಯಾನ್ ಮಾಡ್ತಾಯಿದ್ವಿ ಹೋಗ್ಬೇಕಂತ, ಬಟ್ ಆಗಿರಲಿಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ಆಲ್ಮೋಸ್ಟ್ ಒಂದು 6 ಮಂತ್ಸಿಂದನೇ ನಾನು ಚಂದು ಎಲ್ಲೆಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಫಸ್ಟು ಒಂದು ಯುರೋಪ್ ಟ್ರಿಪ್ ಪ್ಲ್ಯಾನ್ ಮಾಡಬೇಕಾದ್ರೆ ಫಸ್ಟು ನಿಮ್ಮ ಮೈಂಡಲ್ಲಿ ಇಟ್ಕೋಬೇಕಾಗಿದ್ದು ಒಂದು ಕಡೆ ಯಾವ್ದು ಕವರ್ ಮಾಡ್ಬೋದು ಅಂತ. ಈಗ ಇಲ್ಲೊಂದು ಮ್ಯಾಪಲ್ಲಿ ಇಲ್ಲೊಂದು ಇರುತ್ತೆ ಅಂದ್ಕೊಳ್ಳಿ, ಅದರಿಂದ ಬೇರೆ ಕಡೆ ಅಪೋಸಿಟಲ್ಲಿ ನೀವು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಅದರಿಂದ ಒಂದು ಇದು ಮ್ಯಾಪ್ ನೋಡಿ, ಫಸ್ಟು ಮ್ಯಾಪಲ್ಲಿ ಯಾವ್ದು ಕವರ್ ಮಾಡ್ಬೋದು, ಹತ್ತತ್ರ ಇದೆ ಕಂಟ್ರೀಸ್ ಅಂತ. ಸೊ ಆವಾಗ ನಿಮಗೆ ಈಸಿ ಆಗುತ್ತೆ. ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗಲೂ ಹಾಗೇ ಫಸ್ಟು ಇಟಲಿ, ಫ್ರಾನ್ಸು ಆ ಕಡೆ ಅದು ಹತ್ತತ್ರ ಇದ್ದಿದ್ದರಿಂದ ಅದೆಲ್ಲ ಕವರ್ ಮಾಡಿದ್ವಿ. ಈ ಸರಿ ಹೋದಾಗ ಇದು ಕವರ್ ಮಾಡೋದು ಅಂತ ಆಯಿತು. ಸೊ ಅದು ಆಮೇಲೆ ಎಷ್ಟು ಡೇಸ್ ಹೋಗಬೇಕು ಅಂದ್ಕೊಂಡಿದ್ದೀರಾ ಅಂತ. ನೀವು ಕಡಿಮೆ ದಿನ ಹೋಗ್ತಿದ್ರೆ ಸೊ ಆರಾಮಾಗಿ ಒಂದನ್ನೇ ನೋಡ್ಕೊಂಡು ಬನ್ನಿ. ಜಾಸ್ತಿ ದಿನ ಹೋದಾಗ ನೀವು 3-4 ಕವರ್ ಮಾಡ್ಬೋದು, ಅದು ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಅರ್ಲಿ ಬುಕ್ ಮಾಡಬೇಕಾಗತ್ತೆ. ನಾವು ಕೂಡ ಅಷ್ಟೇ ತುಂಬ ಅರ್ಲಿನೇ ಬುಕ್ ಮಾಡಿದ್ದು. ಬಟ್ ವೀಸಾ ಬರೋಕ್ಕೆ ಮುಂಚೆ ಬುಕ್ ಮಾಡಲಿಲ್ಲ ನಾವು. ಕೆಲವೊಂದು ಸರಿ ಏನಾದರೂ ರೀಸನ್ಸಿಂದ ವೀಸಾ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಒಬ್ಬೊಬ್ಬರು ಮೊದಲೇ ಬುಕ್ ಮಾಡ್ತಾರೆ, ಯಾಕೆಂದರೆ ಪಾರ್ಷಿಯಲ್ ರಿಫಂಡ್ ಬರುತ್ತೆ ಫ್ಲೈಟ್ಸ್ ಎಲ್ಲ. ಅರ್ಲಿ ಬುಕ್ ಮಾಡೋದೇ ನಿಮಗೆ ಕಡಿಮೆಗೆ ಸಿಗುತ್ತೆ ಅಂತ. ಬಟ್ ನಾವು ಚಂದು ಅಂದ್ಕೊಂಡ್ವಿ ಓಕೆ, ಬಟ್ ವೀಸಾ ಬರಲಿ ಫಸ್ಟು ಅಂತ. ಸೊ ನಾವು ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ಮೇಲೆ ಜೂನ್ ಫಸ್ಟ್ ವೀಕಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ಮೇಲೆ, ಬಟ್ ಸೆಕೆಂಡ್ ವೀಕೇ ಆಯಿತು ಹೋಗೋಷ್ಟಕ್ಕೆ. ಜಿಯನ್ ಬರ್ಡೇ ಮುಗಿಸ್ಕೊಂಡು ಹೋಗ್ಬೇಕಾಯ್ತು. ಅಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ಮೇಲೆ ಫಸ್ಟು ನಾವು ಆಲ್ಮೋಸ್ಟ್ ಏಪ್ರಿಲಲ್ಲೇ ನಾವು ವೀಸಾಗೆ ಅಪ್ಲೈ ಮಾಡಿದ್ವಿ. ಅದಾದಮೇಲೆ ವೀಸಾ ಮಾಡಿಸ್ಕೊಳ್ಳೋಕ್ಕೂ ಕೂಡ ಒಂದೊಂದು ಇರುತ್ತೆ, ಬಟ್ ನಾವು ಅದು ಯಾವುದೂ ಹೋಗಲಿಲ್ಲ. ನಾವೇ ಯಾವಾಗಲೂ ಅಷ್ಟೇ ಪ್ಲ್ಯಾನ್ ಮಾಡೋದು, ಎಲ್ಲ ನಾವೇ ಚಂದನೇ ಮಾಡೋದು. ಬಟ್ ನಿಮಗೆ ಫುಲ್ ನಿಮ್ಮ ಪ್ಯಾಕೇಜಲ್ಲೂ ಕೂಡ ಸಿಗೋದು. ಎಷ್ಟೆಷ್ಟು ಒಳ್ಳೆ ಕಂಪ್ನೀಸ್ ಇದೆ ಇವಾಗ, ಪ್ಯಾಕೇಜಲ್ಲಿ ಕರ್ಕೊಂಡು ಹೋಗೋರು ಇದ್ದಾರೆ. ನಮಗೆ ಆಗಲ್ಲ, ಟೈಮ್ ಇಲ್ಲ ಅನ್ನೋರು ಅದ್ರ ಮೂಲಕ ಬುಕ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಕೆಲವೊಂದು ನಿಮ್ಮ ಕಡಿಮೆ ಬೆಲೆಗೂ ಹೋಗಿ ಬರ್ಬೋದು ಕಂಪೇರಿಟಿವ್ಲಿ. ಸೊ ಅದರಿಂದ ನೀವು ಆ ಥರ ಮಾಡ್ಕೋಬೋದು. ವೀಸಾ ಎಲ್ಲ ಅವರೇ ನೋಡ್ಕೊತಾರೆ. ಇಲ್ಲ ನಮಗೆ ಏನಿಲ್ಲ ನಾವೇ ಮಾಡ್ಕೋತೀವಿ ಅಂತಂದ್ರೂ ಕೂಡ ನೀವು ಮಾಡ್ಬೋದು. ಸೊ ನಾನು ಚಂದು ನಾವೇ ಮಾಡಿದ್ದು. ವೀಸಾಗೆ ಆಲ್ಮೋಸ್ಟು ಹೇಳ್ದಾಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಏಪ್ರಿಲಲ್ಲೇ ಎಲ್ಲನೂ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ, ವೀಸಾಗೆ ಏನೇನು ಬೇಕು ಅಂತ. ಸೊ ಮೇ ಫಸ್ಟ್ ವೀಕಲ್ಲಿ ಅಪ್ಲೈ ಮಾಡಿದ್ವಿ. ಮೇ ಫಸ್ಟ್ ವೀಕಲ್ಲಿ ಅಪ್ಲೈ ಮಾಡಿ ಸೊ ನಾವು ಊರಿಗೆ ನಾವು ಫೆಸ್ಟಿವಲ್ಗೆ ಹೋಗ್ಬೇಕಾದ್ರೆ ಏನೋ ಕೆಲಸ ಇದೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಆವಾಗ ಅದಕ್ಕೆ ಹೋಗಿದ್ದು. ನನ್ನ ಲಾಸ್ಟಲ್ಲೇ ಅಂದರೆ ಎಲ್ಲ ಕನ್ಫರ್ಮ್ ಆದಮೇಲೆ ಹೋಗ್ಬೇಕಾದ್ರೆ ಹೇಳೋಣ ಅಂತ ಈ ಸರಿ ಇದ್ದಿದ್ದರಿಂದ ಇವಾಗ ಮಲಗಿದ್ದೀನಿ, ಸ್ವಲ್ಪ ಕಣ್ಣಂಗಿದೆ. ಸೊ ಫಸ್ಟು ಹೋಗಿ ವೀಸಾ ಅಪ್ಲೈ ಮಾಡಿದ್ವಿ. ವೀಸಾ ಅಪ್ಲೈ ಮಾಡಿದ್ಮೇಲೆ ನೀವು ಯಾವ ಕಂಟ್ರಿಗೆ ಹೋಗ್ತಿದ್ದೀರಾ, ಮೊದಲಾಗಿದ್ದರೆ ನೀವು ಯುರೋಪಲ್ಲಿ ಯಾವುದಕ್ಕೆ ಹೋದ್ರೂ ಅಲ್ಲಿ ಜಾಸ್ತಿ ದಿನ ಇಲ್ಲ ಅಂದಿದ್ರು ಮಾಡ್ಬೋದಿತ್ತು. ಬಟ್ ಇವಾಗ ಹಂಗಿಲ್ಲ, ಎಲ್ಲನೂ ಕೇಳ್ತಾರೆ. ಫಸ್ಟು ಫೇಕ್ ಬುಕ್ಕಿಂಗ್ ಮಾಡಿಬಿಟ್ಟು ಹೋಟೆಲ್ಸ್ ಎಲ್ಲ ಅದೆಲ್ಲ ಆಗ್ತಾಯಿತ್ತು. ಆಮೇಲೆ ಕ್ಯಾನ್ಸಲ್ ಮಾಡ್ಕೊತಾ ಇದ್ರು ಅಲ್ಲಿ ಹೋಗಿಲ್ಲ ಅಂದರೆ. ಈ ಸರಿ ಹಂಗೆಲ್ಲ ಕೇಳ್ತಾರೆ, ಎಲ್ಲ ಬುಕ್ಕಿಂಗ್ಸ್ ಎಲ್ಲ ಕೊಡಬೇಕು, ಹೋಟೆಲ್ ಬುಕ್ಕಿಂಗ್ಸ್ ಎಲ್ಲ. ಫಸ್ಟು ನೀವು ಆನ್ಲೈನಲ್ಲಿ ಫಸ್ಟು ಸ್ಟೆಪ್ ಏನಂದರೆ ಆನ್ಲೈನಲ್ಲಿ ಎಲ್ಲ ಫಿಲ್ ಮಾಡಿ ಅಪ್ಲೈ ಮಾಡಿ ಯಾವ ಕಂಟ್ರಿಗೆ ಬೇಕು ಅಂತ. ನಿಮಗೆ ಇದಕ್ಕೆ ಕರೀತಾರೆ, ಏನಕ್ಕೆ ಇಂಟರ್ವ್ಯೂಗೆ. ಆ ಟೈಮಲ್ಲಿ ನಿಮ್ಮ ಹತ್ರ ಎಲ್ಲ ರೆಡಿ ಇರಬೇಕು. ಹೋಟೆಲ್ ಬುಕ್ಕಿಂಗ್ ಇರಬೇಕು, ಫ್ಲೈಟ್ ಬುಕ್ಕಿಂಗ್ ಇರಬೇಕು, ಎಲ್ಲ ರೆಡಿ ಇರಬೇಕು. ಸೊ ನಾವು ಯಾವ್ಯಾವ ಕಂಟ್ರಿಗೆ ಹೋಗ್ತೀವಿ ಎಲ್ಲದು ಕಂಟ್ರಿದ್ದು ಎಷ್ಟೆಷ್ಟು ದಿನ ಸ್ಟೇ ಮಾಡ್ತೀವಿ ಎಲ್ಲದ್ರದ್ದು ಹೋಟೆಲ್ಸ್ ಬುಕ್ಕಿಂಗ್ ಮಾಡಿದ್ದು ಇತ್ತು ನಮ್ಮ ಹತ್ರ. ಸೊ ಅದು ಆಮೇಲೆ ಫ್ಲೈಟ್ಸ್ ಬುಕ್ಕಿಂಗು ಎಲ್ಲ ತೊಗೊಂಡು ಹೋದಾಗ ನಿಮಗೆ ವೀಸಾಗೆ ಅವರು ಅಪ್ಲೈ ಮಾಡಿಸ್ಕೊತಾರೆ. ಅಲ್ಲಿ ನಿಮಗೆ ಅಲ್ಲ ಆದಮೇಲೆ ನಿಮಗೆ ಆಲ್ಮೋಸ್ಟ್ ಒಂದು 2 ವೀಕ್ಸ್ ತೊಗೊತಾರೆ. 2 ವೀಕ್ಸ್ ಎಷ್ಟು ಹೇಳಿ ನಮಗೆ 15 to 21 ಡೇಸಲ್ಲಿ ಬರುತ್ತೆ ಅಂತ ಹೇಳಿದ್ರು. ಸೊ ಕರೆಕ್ಟಾಗಿ ನಮಗೆ 15 ಡೇಸ್ಗೆಲ್ಲ ನಮ್ಮ ಹತ್ರ ಬಂದುಬಿಡ್ತು ವೀಸಾ. ಏನಾದರೂ ಪ್ರಾಬ್ಲಮ್ ಇದ್ದರೆ ಒಂದೊಂದ್ಸರಿ ಮತ್ತೆ ಏನಾದರೂ ನಿಮ್ಮನ್ನ ಕರ್ಸ್ಕೊತಾರೆ, ಇಲ್ಲ ಏನಾದರೂ ಹಂಗೆ ಮಾಡ್ತಾರೆ, ಇಲ್ಲ ಅಂದರೆ ಒಂದೊಂದ್ಸರಿ ರಿಜೆಕ್ಟ್ ಕೂಡ ಆಗಿಬಿಡುತ್ತೆ. ಸೊ ಅದು ನೀವು ಸ್ವಲ್ಪ ನೋಡಬೇಕಾಗುತ್ತೆ. ಬಟ್ ನೀವು ಯಾವುದಾದ್ರೂ ಇವಾಗ ಕಂಪ್ನೀಸ್ ಮೂಲಕ ಹೋದರೆ ನಿಮಗೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಕಡಿಮೆ ಇರುತ್ತೆ, ಯಾಕೆಂದರೆ ಅವರೆಲ್ಲ ನೀಟಾಗಿ ನೋಡ್ಕೊಂಡಿರ್ತಾರೆ. ನೀವೇ ಮಾಡಿದಾಗ ಸ್ವಲ್ಪ ಅದು ಜಾಸ್ತಿ ಇರುತ್ತೆ. ಬಟ್ ಎಲ್ಲ ನೀಟಾಗಿ ಮಾಡ್ತೀವಿ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಹೋಟೆಲ್ಸ್ ಎಲ್ಲ ಕರೆಕ್ಟಾಗಿರುತ್ತೆ, ಫ್ಲೈಟ್ಸ್ ಬುಕ್ಕಿಂಗ್ ಎಲ್ಲ ಕರೆಕ್ಟಾಗಿರುತ್ತೆ ನಿಮ್ಮದು ಅಂದಾಗ ಏನು ಪ್ರಾಬ್ಲಮ್ ಆಗೋಲ್ಲ. ಮತ್ತು ನಿಮ್ಮದು ಅಕೌಂಟಲ್ಲೂ ಕೂಡ ಅವರು ಚೆಕ್ ಮಾಡ್ತಾರೆ. ಸೊ ಅದ್ರದ್ದು ಕೂಡ ನೀವು ಕೊಡಬೇಕಾಗತ್ತೆ. ಸೊ ಇಷ್ಟೇ ಇರುತ್ತೆ. ಸೊ ನಮಗೆ ಫ್ಲೈಟ್ಸು ಫಸ್ಟು ಆಲ್ಮೋಸ್ಟ್ ನಾವು 1 ಮಂತ್ ಮುಂಚೆನೇ ಬುಕ್ ಮಾಡಿದ್ವಿ. 1 ಮಂತ್ ಮುಂಚೆನೇ ಬುಕ್ ಮಾಡಿದ್ದೆ. ಆಲ್ಮೋಸ್ಟ್ 2 ಪಾಯಿಂಟ್ ಸಮಥಿಂಗ್ ಆಯಿತು. ಸೊ 3 ಜನಕ್ಕೆ. ನೀವು ಇನ್ನೂ ಅರ್ಲಿ ಮಾಡಿದ್ರೆ ಇನ್ನೂ ಕಡಿಮೆಗೆ ಸಿಗುತ್ತೆ. ಮತ್ತು ಯಾವ ಫ್ಲೈಟ್ಸ್ ಬುಕ್ ಮಾಡ್ತೀರಾ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನಾವು ಎತಿಹಾಡ್ ಬುಕ್ ಮಾಡಿದ್ದು, ಅದರಿಂದ ಸ್ವಲ್ಪ
ಅದು ಎಕ್ಸ್ಪೆನ್ಸಿವ್ ಸೈಡ್ ಬರೋದ್ರಿಂದ ಅದು ಸ್ವಲ್ಪ ಇರುತ್ತೆ. ಅದಕ್ಕಿಂತ ಎಕ್ಸ್ಪೆನ್ಸಿವ್ ಇರೋದು ಇದೆ, ಇಲ್ಲ ನಾನು ಹೇಳಲ್ಲ, ತುಂಬ ಎಕ್ಸ್ಪೆನ್ಸಿವ್ ಇರೋದು ಇತ್ತು. ಎಮಿರೇಟ್ಸ್ ಎಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಇತ್ತು. ನೋಡಿಕೊಂಡು ಬುಕ್ ಮಾಡ್ಬೋದು. ನಿಮ್ಗೆ ಯಾವುದು ನಿಮಗೆ ವರ್ಕ್ ಆಗುತ್ತೆ, ಯಾವುದು ನಿಮಗೆ ಕಡಿಮೆಗೆ ಸಿಗುತ್ತೆ ಅದನ್ನು ನೋಡ್ಕೊಂಡು ನೀವು ಬುಕ್ ಮಾಡ್ಬೋದು. ಸೊ ಎತಿಹಾಡ್ ಬುಕ್ ಮಾಡಿದ್ವಿ. ಸೊ ಅದೊಂದು ಆಲ್ಮೋಸ್ಟ್ ನಿಮಗೆ 2 ರಿಂದ 3 ಲಕ್ಷ ಅದೇ ಆಗುತ್ತೆ ಫ್ಲೈಟ್ಸೇನೆ ಅರ್ಲಿ ಬುಕ್ ಮಾಡಿದ್ರೆ. ಇಲ್ಲ ನೀವು ಕೊನೆ ಮೂಮೆಂಟಲ್ಲಿ ಬುಕ್ ಮಾಡಿದ್ರೆ ಏನೋ ಜಾಸ್ತಿ ಕೂಡ ಆಗ್ಬೋದು. 2 to 3 lakhs ಅಂತ ಇಟ್ಕೊಳ್ಳಿ. ಅದು ಅದಾದಮೇಲೆ ಡಿಪೆಂಡ್ಸ್, ನಾನು ಯಾವಾಗಲೇ ಹೇಳಿದ್ನಲ್ಲ ಡಿಪೆಂಡ್ಸು ಸೀಸನ್ನು, ನೀವು ಯಾವ ಸೀಸನ್ ಹೋಗ್ತೀರಾ. ಸಮ್ಮರ್ ಸ್ವಲ್ಪ ಪೀಕ್ ಸೀಸನ್ವರೆಗೆ ಅದರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ನೀವು ಬೇರೆ ಸೀಸನ್ ಹೋದ್ರೆ ನಿಮ್ಗೆ ಕಡಿಮೆಗೆ ಸಿಗ್ಬೋದು. 2 to 3 lakhs ಇಟ್ಕೊಳ್ಳಿ ಫ್ಲೈಟ್ಸು. ಅದಾದಮೇಲೆ ನೆಕ್ಸ್ಟು ಬರೋಣ ಹೋಟೆಲ್ಸು ಮಿನಿಮಮ್ ನಿಮಗೆ 10 to 15,000 ಪರ್ ನೈಟು. ಅದಕ್ಕಿಂತ ಕಡಿಮೆ ಅಂತೂ ಎಲ್ಲೂ ಸಿಗಲ್ಲ. 10 ರಿಂದ 15 ಸಾವಿರ. ಏರ್ ಬಿ ಎಮ್ ಬಿನೂ ಕೂಡ ನೋಡಿದ್ವಿ, ಈಗ ಏರ್ ಬಿ ಎಮ್ ಬಿ ಕೂಡ ತುಂಬ ಜಾಸ್ತಿ ಆಗಿದೆ. ಸೊ 10 ರಿಂದ 15 ಸಾವಿರ ಮಿನಿಮಮ್ ಆಗುತ್ತೆ. ಕೆಲವೊಂದು ಕಂಟ್ರೀಸಲ್ಲಿ ನಿಮಗೆ 7 to 8,000 ಸಿಗ್ಬೋದು, ಬಟ್ ಜಾಸ್ತಿ ಇಲ್ಲ. ನಾವು ಆಲ್ಮೋಸ್ಟ್ ಬುಕ್ ಮಾಡಿದ್ದು 10 ರಿಂದ 15 ಸಾವಿರದ ರೇಂಜಲ್ಲಿ ಎಲ್ಲ ಹೋಟೆಲ್ಸು ನಮಗಾಗಿದ್ದು. ಸೊ ಅದು ನೀವು ಎಷ್ಟು ದಿನ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಆಲ್ಮೋಸ್ಟ್ 3 weeks ಆಗಿದ್ದರಿಂದ ಹೋಟೆಲ್ಸು ಕೂಡ ತುಂಬ ಜಾಸ್ತಿ ಆಯಿತು. ಸೊ ನಂಗೆ ಎಷ್ಟು ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಲ್ಲ, ಅದರಿಂದ ಪರ್ ನೈಟ್ ಎಷ್ಟಾಯಿತು ಅಂತ ಹೇಳಿದೆ. 10 ರಿಂದ 15 ಸಾವಿರ ರೂಪಾಯಿ ಎಷ್ಟಾದರೂ ನಿಮಗೆ ಆಗುತ್ತೆ ಹೋಟೆಲ್ಸು. ಸೊ ಅದಾದಮೇಲೆ ನೆಕ್ಸ್ಟು ಮೇನ್ ಬುಕ್ಕಿಂಗ್ಸ್ ನೀವು ಏನೇನು ಮಾಡ್ತೀರಾ ಅದ್ರದ್ದು ನಾನು ಅಷ್ಟೇ ಹೇಳೋಕ್ಕಾಗೋದು. ಯಾಕೆಂದರೆ ಫುಡ್ ನೀವು ಹೆಂಗೆ ತಿಂತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಶಾಪಿಂಗ್ ನೀವು ಹೆಂಗೆ ಮಾಡ್ತೀರಾ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಯಾಬ್ ನೀವು ತೊಗೋತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದೆಲ್ಲ ನಂಗೆ ಹೇಳಕ್ಕೆ ಬರಲ್ಲ. ಅದಾದಮೇಲೆ ನೆಕ್ಸ್ಟು ಟ್ರೈನ್ಸು, ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗೋದಕ್ಕೆ ನೀವು ಬಸ್ ಯೂಸ್ ಮಾಡಿದ್ರೆ ಆರಾಮಾಗಿ ಚೀಪಾಗಿ ಹೋಗ್ಬೋದು. ಬಟ್ ಬಸ್ಸಲ್ಲಿ ಜಾಸ್ತಿ ಟೈಮ್ ತೊಗೋತಾರೆ. ಒಂದೊಂದ್ಸರಿ ಕೆಲವೊಂದು ಟ್ರೈನ್ಗಿಂತ ಬಸ್ಸೇ ಬೇಗ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಬಸ್ಗಳು ಯೂಸ್ ಮಾಡಿದ್ರೆ ನಿಮಗೆ ಕಡಿಮೆಗೆ ಆಗುತ್ತೆ. ಬಟ್ ನೀವು ಟ್ರೈನ್ ತೊಗೋತೀವಿ ಅಂದರೆ ಟ್ರೈನ್ ಕೂಡ, ಯಾಕೆಂದರೆ ಟ್ರೈನಲ್ಲಿ ಹೋದರೆ ಅದು ನೋಡ್ಕೊಂಡು ಹೋಗೋದಕ್ಕೆಲ್ಲ ಚೆನ್ನಾಗಿರುತ್ತೆ ಮತ್ತು ಆರಾಮಾಗಿ ಹೋಗ್ಬೋದು. ಸೊ ಮತ್ತು ನಮ್ಗೆ ಜಿಯನ್ ಇದ್ದಿದ್ದರಿಂದ ಟ್ರೈನೇ ಬೇಕಾಗಿತ್ತು. ಅದೇ ಟ್ರೈನ್ ತೊಗೊಂಡು ನಿಮಗೆ ಮಧ್ಯೆ ಚೇಂಜ್ ಮಾಡಬೇಕಾಗತ್ತೆ. ಮಧ್ಯ ಒಂದು ಟ್ರೈನಿಂದ ಇನ್ನೊಂದು ಟ್ರೈನ್ ಚೇಂಜ್ ಮಾಡಬೇಕಾಗುತ್ತೆ. ಆವಾಗ ಒಂದೊಂದ್ಸರಿ ಏನಾಗ್ಬಿಡ್ತಿತ್ತು ಅಂದರೆ ನಮಗೆ ಒಂದು 10 minutes ಅಷ್ಟೇ ಇರ್ತಾಯಿತ್ತು ಇಲ್ಲ ಚೇಂಜ್ ಮಾಡೋದಕ್ಕೆ. ಸೊ ಇದೆಲ್ಲ ಇರ್ತಾಯಿತ್ತು. ಅವಾಗ ಕಷ್ಟನೇ ಆಗ್ತಿತ್ತು. ಟ್ರೈನಲ್ಲಿ ಆರಾಮಾಗಿ ಹೋಗ್ತೀವಿ ನಾನು ಹೇಳೋಕ್ಕಾಗಲ್ಲ. ಚೇಂಜ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಮತ್ತು ಅದೆಲ್ಲ ನೀಟಾಗಿ ನಾವು ನೋಡ್ಕೋತಾ ಇರಬೇಕು. ಯಾವ ಟ್ರೈನ್ಗೆ ಹೋಗಬೇಕು, ಏನು ಪ್ಲ್ಯಾಟ್ಫಾರ್ಮ್ ನಂಬರು ಅಂತೆಲ್ಲ ನೀಟಾಗಿ ನೋಡ್ಕೊಂಡು, ಟ್ರೈನ್ ನಂಬರ್ಸು ಇದೆಲ್ಲ ಇರುತ್ತೆ. ಸೊ ಟ್ರೈನ್ಗಳೆಲ್ಲ ನಾವು ಓಮಿಯೋ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಬುಕ್ ಮಾಡಿದ್ದು. ತುಂಬ ಟ್ರೈನ್ಸ್ ಬುಕ್ ಮಾಡಿದ್ವಿ ಅಂತ ಹೇಳ್ಬೋದು. ಒಂದು ಕಡೆಯಿಂದ ಇನ್ನೊಂದು ಕಂಟ್ರಿ, ಮತ್ತು ಅಲ್ಲಿ ಇವಾಗ ಸ್ವಿಟ್ಜರ್ಲ್ಯಾಂಡಿಂದ ಗ್ರಿಂಡೆಲ್ವಾಲ್ಡ್ಗೆ ಹೋಗೋದಕ್ಕಾಗಿರ್ಬೋದು, ಮತ್ತು ಇವಾಗ ಆಸ್ಟ್ರಿಯಾದಿಂದ ಹಾಲ್ಸ್ಟಾಡ್ಗೆ ಹೋಗಿದ್ದು. ಸೊ ಆ ಥರ ಎಷ್ಟೊಂದು ಒಳಗೆ ಬುಕ್ ಮಾಡೋದೆಲ್ಲ ಇರುತ್ತೆ. ಅದು ಕೂಡ ಅಷ್ಟೇ, ನಿಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಡಿಪೆಂಡ್ಸ್ ಆಗುತ್ತೆ. ನಾವು ಅಲ್ಲಿ 1 month ಮುಂಚೆನೇ ಬುಕ್ ಮಾಡಿದ್ರಿಂದ ಒಂದೊಂದು ಕಡೆ 10 ಆಗ್ತಿತ್ತು, 10,000, ಒಂದೊಂದು ಕಡೆ 12,000 ಆಗ್ತಿತ್ತು. ಸೊ ಅದರಿಂದ ಅದು ಕೂಡ ಒಂದೊಂದ್ಸರಿ ನೀವು ಒಂದಿನ ನೋಡೋಷ್ಟರಲ್ಲೇ ಜಾಸ್ತಿ ಆಗಿರುತ್ತೆ. ಅದು ಅಷ್ಟೇ. ಟ್ರೈನೇ ಆಲ್ಮೋಸ್ಟ್ ನಮಗೆ 2 to 3 lakhs ಆಗಿತ್ತು ಅಂತ ಹೇಳ್ಬೋದು ಒಳಗಡೆ ಓಡಾಡೋದಕ್ಕೆ. ಸೊ ಎಷ್ಟು ಅದಾದಮೇಲೆ ಕ್ಯಾಬ್ಸ್ ಎಲ್ಲ ತೊಗೊಂಡ್ವಿ ನಾವು. ಯಾಕೆಂದರೆ ಜಿಯನ್ ಇದ್ದಿದ್ದರಿಂದ ಫಸ್ಟು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗ್ಬೇಕಾದ್ರೆ ಲಗೇಜ್ ಜಾಸ್ತಿ ಇರ್ತಾಯಿತ್ತು. ಕ್ಯಾಬ್ ಎಲ್ಲ ತೊಗೊಂಡ್ವಿ. ಕ್ಯಾಬೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು ಯುರೋಪಲ್ಲಿ. ಫಸ್ಟೇ ನೀವು ಯುರೋಪ್ಗೆ ಹೋಗ್ತಿದ್ದೀವಿ ಅಂದರೆ ಮೈಂಡಲ್ಲಿ ರೆಡಿಯಾಗಿ ಹೋಗಬೇಕು. ಓಕೆ, ಯಾಕೆಂದರೆ ಖರ್ಚಾಗುತ್ತೆ ಅಂತ. ನಾನು ಬೇರೆ ಕಂಟ್ರೀಸ್ಗೆ ಹೋದಾಗ ವಿಯೆಟ್ನಾಮ್ಗೆಲ್ಲ ಹೋದಾಗ ಹೇಳಿದೆ ಇಷ್ಟಿಷ್ಟು ಆಗ್ಬೋದು ಅಂತ. ಬಟ್ ಯುರೋಪ್ದು ಹೇಳೋಕ್ಕಾಗೋದಿಲ್ಲ, ಡಿಪೆಂಡ್ ಆಗುತ್ತೆ. ಸೊ ಊಟನೂ ಕೂಡ ಅಷ್ಟೇ, ನೀವು ತುಂಬ ಬರ್ತಾರೆ ಅಷ್ಟಾಯಿತು ಯಾಕೆಂದ್ರೆ ಪ್ಯಾಕೇಜಲ್ಲಿ ಹೋಗಿದ್ರೆ ಇಷ್ಟ ಆಯಿತು, ಇದು ತೊಗೊಂಡ್ವಿ ಪ್ಯಾಕೇಜು, ಇದರಲ್ಲಿ ಹೋಗಿದ್ವಿ ಅಂತ ಹೇಳ್ಬೋದಿತ್ತು. ನಾವು ಪ್ಯಾಕೇಜಲ್ಲಿ ಹೋಗಿಲ್ಲ, ಅಲ್ಲಿ ಹಿಂಗೆ ನಾವು ಒಂದೊಂದ್ಸರಿ ಫುಡ್ ಖರ್ಚು ಮಾಡಿದ್ವು, ಅದೆಲ್ಲ ನಮಗಿಲ್ಲ, ಅವಾಗ ಕೌಂಟ್ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ಇದು ಅಷ್ಟೇ. ಸೊ 2 to 3 lakhs ರೇಂಜಲ್ಲಿ ಇದು ಆಗ್ಬೋದು ನಿಮಗೆ. ಟ್ರೈನ್ ಮಿನಿಮಮ್ 2 ಅಂತ ಇಟ್ಕೊಳ್ಳಿ. ನಾನು 2 ಅಂತ ಹೇಳ್ತೀನಿ, ಅರೌಂಡ್ 2 lakhs ನಿಮಗೆ ಟ್ರೈನ್ ಓಡಾಡೋದಕ್ಕೇ. ಅದು ಬಿಟ್ಟು ಎಕ್ಸ್ಟ್ರಾ ನಾನು ಹೇಳಿದ್ನಲ್ಲ ಕ್ಯಾಬೆಲ್ಲ ಸಪ್ರೇಟು. ಮತ್ತು ಒಳಗಡೆ ನೀವು ಇನ್ನೇನು ಒಂದು ಕಂಟ್ರಿಗೆ ಹೋಗ್ತೀರಾ, ಇವಾಗ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತೀರಾ, ಅಲ್ಲಿ ನೀವು ಸ್ವಿಸ್ ಪಾಸ್ ಅಂತ ಸಪ್ರೇಟಾಗಿ ತೊಗೋಬೇಕು, ಅದು ಬೇರೆ. ಅದಾದಮೇಲೆ ನೆಕ್ಸ್ಟು ಇವಾಗ ಬೆಲ್ಜಿಯಮ್ಗೆ ಹೋಗಿದ್ವಿ. ಬೆಲ್ಜಿಯಮಲ್ಲಿ ಒಳಗಡೆ ಓಡಾಡಬೇಕಾದ್ರೆ ನಿಮ್ಮದು ಕಾರ್ಡ್ನ ಟ್ಯಾಪ್ ಮಾಡಿ ಓಡಾಡಬೇಕಿತ್ತು. ಸೊ ಅವಾಗೆಲ್ಲ ಒಂದೊಂದ್ಸರಿಗೆ ಎಷ್ಟೆಷ್ಟು ಕಟ್ಟಾಗುತ್ತೆ ಅದು ಬೇರೆ ಡಿಪೆಂಡ್ ಆಗುತ್ತೆ. ಸೊ ಅದೆಲ್ಲ ನಮಗೆ ಕ್ರೆಡಿಟ್ ಕಾರ್ಡ್ದು ಬಿಲ್ ಬಂದಮೇಲೆ ನಮಗೆ ಗೊತ್ತಾಗೋದು. ಸೊ ಆ ಥರ ಇದು ಹಿಂಗಾಗ್ತಾ ಇತ್ತು. ಆಮೇಲೆ ಫುಡ್ ಅಷ್ಟೇ, ಮಿನಿಮಮ್ ನೀವು ಹೋಗಿ ಸೂಪರ್ ಮಾರ್ಕೆಟಲ್ಲಿ ತೊಗೊಂಡು ತಿಂತೀವಿ ಅಂದರೂ 2 to 3,000 rupees ಆಗುತ್ತೆ. ಆಯಿತಾ, 2,000 ರಿಂದ 3,000 ರೂಪಾಯಿ. ಇಲ್ಲ ನಾವು ಒಂದು ಒಳ್ಳೆ ರೆಸ್ಟೋರೆಂಟಲ್ಲಿ ಸಿಂಪಲ್ ಆಗಿರೋ ರೆಸ್ಟೋರೆಂಟಲ್ಲಿ ತಿಂತೀವಿ ಅಂದರೆ 5,000 ಇಟ್ಕೊಳ್ಳಿ ಒಂದು ಟೈಮ್ಗೆ, ಒಂದು ದಿನಕ್ಕೆಲ್ಲ 1 ಟೈಮ್ಗೆ.
ಸೊ ಒಂದು ಚೆನ್ನಾಗಿರೋ ರೆಸ್ಟೋರೆಂಟಲ್ಲಿ ಹೋಗಿ ತಿಂತೀವಿ ಅಂದರೆ ನಿಮಗೆ 14,000-15,000 ಅಂತೂ ಹಾಗೆ ಆಗುತ್ತೆ. ಇಷ್ಟು ಹೇಳ್ಬೋದು. ನಾನು ಅವಾಗ ಹೇಳ್ದಾಗೆ ಒಂದೊಂದ್ಸರಿ ಒಂದೊಂದು ಐಸ್ ಕ್ರೀಮ್ ಬೇಕು ಅಂತ ಜಿಯನ್ ಕೇಳ್ತಿದ್ದ, ಅಥವಾ ಇನ್ನೇನಾದರೂ ಒಂದು ಕಾಫಿ ಹೋಗಿ ಕುಡಿತಾ ಇದ್ವಿ. ಸೊ ಅದೆಲ್ಲ ಕೌಂಟ್ ಮಾಡೋದಕ್ಕಂತೂ ಆಗೋದಿಲ್ಲ ಫುಡ್ಡು. ಸೊ ಇಷ್ಟು ಕ್ಯಾಬು ಅಷ್ಟೇ, ಒಂದೊಂದ್ಸರಿ 3,000 ರೂಪಾಯಿ ಇತ್ತು ಒಂದು ರೌಂಡ್ ಹೋಗೋದಕ್ಕೆ, 4,000 ರೂಪಾಯಿ ಇರ್ತಾಯಿತ್ತು, ಒಂದೊಂದ್ಸರಿ 8,000 ರೂಪಾಯಿ ಎಲ್ಲ ಇರ್ತಾಯಿತ್ತು, ಒಂದೊಂದ್ಸರಿ ತೊಗೊಳ್ಳೇಬೇಕಾಗ್ತಿತ್ತು, ಲೇಟ್ ಆಗಿಬಿಡ್ತಾಯಿತ್ತು ಕ್ಯಾಬು ನಮಗೆ. ಸೊ ಅದೆಲ್ಲ ಆಮೇಲೆ ಬರೋಂಥ ಖರ್ಚುಗಳದೆಲ್ಲ. ಫ್ರೆಂಡ್ಸ್, ನಾನು ಹೇಳೋದೇನೆಂದರೆ, ಯುರೋಪ್ಗೆ ನಾವು ಹೋಗಿದಷ್ಟು ಲಾಂಗ್ ಹೋಗ್ತೀವಿ ಅಂದರೆ ನಿಮಗೆ ತುಂಬ ಜಾಸ್ತಿ ಖರ್ಚಾಗುತ್ತೆ. ಕೆಲವೊಂದು ಸರಿ 1 ವೀಕು 10 ಡೇಸ್ ಹೋದಾಗ ನಿಮಗೆ ಕಡಿಮೆ ಖರ್ಚಾಗುತ್ತೆ. ಅದರಲ್ಲಿ ಪ್ಯಾಕೇಜಲ್ಲಿ ಹೋದರೆ ನಿಮಗೆ ಪ್ರೈಸು ಅವರು ಒಂದು ಫಿಕ್ಸ್ ಮಾಡಿರ್ತಾರೆ, ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದರಿಂದ ಸೊ ರೂಮ್ಸ್ ಎಲ್ಲ ಆಲ್ಮೋಸ್ಟ್ ನಾವು ಅಗೋಡಲ್ಲಿ ಬುಕ್ ಮಾಡಿದ್ದು. ನೋಡಿ, ಅದು ಹೇಳೋದು ಮಾಡ್ಕೊಂಡ್ಬಿಟ್ಟಿದ್ದೆ. ರೂಮ್ಸ್ ಎಲ್ಲ ಅಗೋಡಲ್ಲಿ ಬುಕ್ ಮಾಡಿದ್ವಿ, ಟ್ರೈನ್ಸ್ ಎಲ್ಲ ಒಮಿಯಲ್ಲಿ ಬುಕ್ ಮಾಡಿದ್ವಿ, ಮತ್ತು ಎತಿಹಾಡಲ್ಲಿ ಬುಕ್ ಮಾಡಿದ್ದು ಫ್ಲೈಟು. ಅದಾದಮೇಲೆ ನೆಕ್ಸ್ಟು ಬೇರೆದೆಲ್ಲ ಅಲ್ಲಿ ಕ್ಯಾಬೆಲ್ಲ ಊಬರೇ ತೊಗೊತಾ ಇದ್ವಿ. ಅದಾದಮೇಲೆ ನೆಕ್ಸ್ಟು ಒಳಗಡೆ ಇನ್ನೇನಿತ್ತು ಅಷ್ಟೇ ಅನಿಸುತ್ತೆ. ಬುಕ್ ಮಾಡೋದು ಮೇನ್ ಇದೇ ಇರೋದು. ಅದು ಬಿಟ್ಟರೆ ಅವ್ರದ್ದು ಬಸ್ಸು ಲೋಕಲ್ ಟ್ರಾವೆಲಲ್ಲಿ ಒಳಗಡೆ ಎಲ್ಲ ಯೂಸ್ ಮಾಡೋದಕ್ಕೆ ನಿಮ್ಗೆ ಒಂದ್ಸರಿ ಕಾರ್ಡೇ ಟ್ಯಾಪ್ ಮಾಡಿದ್ರೆ ವರ್ಕ್ ಆಗುತ್ತೆ. ಇಲ್ಲ ನೀವು ಒಂದೊಂದ್ಸರಿ ಕ್ಯಾಶ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾವು ಕಾರ್ಡೇ ಯೂಸ್ ಮಾಡ್ತಾ ಇದ್ವಿ, ಅಲ್ಲೂ ಕೂಡ ಕ್ಯಾಶ್ ಎಕ್ಸ್ಚೇಂಜ್ ಮಾಡಿರಲಿಲ್ಲ. ಸೊ ಇಷ್ಟು ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇನ್ನೊಂದು ಹೇಳ್ಬಿಡ್ತಾ ಇದ್ದೀನಿ, ದಯವಿಟ್ಟು ಎಷ್ಟು ಅಂತ ಟೋಟಲ್ ಖರ್ಚು ಹೇಳೋಕ್ಕೆ ಬರಲ್ಲ ಪ್ಲೀಸ್. ನಾನು ಫ್ಲೈಟ್ಸು ಮತ್ತು ಇದು ಹೇಳಿದ್ದೀನಲ್ಲ, ಫ್ಲೈಟ್ಸು ಒಂದು 2 to 3 lakhs ಆಗ್ಬೋದು. ನಿಮ್ಗೆ ಒಳಗಡೆ ಓಡಾಡೋದಕ್ಕೆ ಅದು ಒಂದು ಅರೌಂಡ್ 2 lakhs ಅಂತ ಅಂದ್ಕೊಳ್ಳಿ. ಅದು ಬಿಟ್ಟರೆ ನಿಮಗೆ ಸ್ಟೇಗೆ ನಾನು ಅವಾಗ ಹೇಳಿದಾಗೆ ಪರ್ ನೈಟ್ 10,000 to 15,000 ಅಂತ ಇಟ್ಕೊಳ್ಳಿ. ಸೊ ಅದರಿಂದ ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಮತ್ತೆ ಬಂದು ಅದಕ್ಕೂ ಬರೀಬೇಡಿ, ಯಾಕೆಂದರೆ ನಮಗೂ ಒಂದು ಮನಸ್ಸಿದೆ, ಬೇಜಾರಾಗುತ್ತೆ ಪ್ಲೀಸ್. ಸೊ ಇಷ್ಟೇ ಇವತ್ತಿನ ವ್ಲಾಗು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.